Hello guys, welcome back to our channel. TwoStatesCouple. This is Sneha and myself Sayouj. ತುಂಬಾ ಬಿಸಿಲಿದೆ ಈ ಕಡೆ ಬನ್ನಿ. ಆಕ್ಚುಲಿ ಹೇಳಬೇಕಂದ್ರೆ ಕಾಣಿಸ್ತಾ ಇಲ್ಲ. ನಿಮಗೆ ಈ ಕಡೆ ಅಯ್ಯೋ ಇವಾಗ ಕಾಣಿಸ್ತಾ ಇದೆ. ನಮಗೆ ಒಂದು ಕೆಲಸ ಏನು ಗೊತ್ತಾ, ವ್ಯೂ ತೋರ್ಸೋಣ ಅಂತ. ಆ್ಯಕ್ಚುಲಿ ನಮ್ಮ ಹೋಟೆಲ್ ಟಾಪಲ್ಲಿ ಬ್ಯಾಲ್ಕನಿ ಇದೆ, ಅಲ್ಲಿಂದ ವ್ಯೂ ಸಾಕಾಗಿದೆ. ಹೆಲಿಕಾಪ್ಟರ್ ಹೋಗ್ತಾ ಇದೆ, ಇದಲ್ಲಿ ಕಾಣಿಸೋ ಇಲ್ಲ ಗೊತ್ತಿಲ್ಲ. ಹೋಗ್ತಾವನೆ ಈ ಕಡೆಯಿಂದ ಹೋಯ್ತು. ಇದೆ ವ್ಯೂ ತೋರಿಸೋಣ ಅಂತ ಆ್ಯಕ್ಚುಲಿ ನೆನ್ನೆ ಮೊನ್ನೆನೇ ಅಂದ್ಕೊಂಡಿದ್ದೆ, ಬಟ್ ಬರೋ ಅಷ್ಟಕ್ಕೆ ಲೇಟ್ ಆಗ್ತಿತ್ತು. ಓಕೆ, ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಇವತ್ತು ನಾವು ಕಸೋಲ್, ಬ್ಲ್ಯಾಕ್ ಕಾಣಿಸ್ತಾ ಇದೆ. ಇವತ್ತು ನಾವು ಕುಲು, ಕಸೋಲ್ ಆ್ಯಂಡ್ ಮಣಿಕರಣ್, ಹೌದು, ಈ 3 ಪ್ಲೇಸ್ ಕವರ್ ಮಾಡೋಣ ಅಂತಿದ್ದೀನಿ. ಹೋಗ್ತಾ ಇದ್ದೀವಿ. ಹೌದು, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸು ಆ್ಯಂಡ್ ತುಂಬ ಆಲ್ಮೋಸ್ಟ್ ಬಂದವರೆಲ್ಲ ಹೋಗ್ತಾರೆ, ಮಾಡ್ತಾರೆ. ಹೌದು, ಬಟ್ ತುಂಬ ದೂರ. ಮತ್ತೆ ಏನಂದ್ರೆ ನಾವು ಗಾಡಿ ಹೈರ್ ಮಾಡ್ಕೊಂಡಿದ್ದೀವಿ, ಕಾರು. ಮತ್ತು ಆ್ಯಕ್ಚುಲಿ ನಮಗೆ ಒಳಗಡೆ ಇರೋದು ವಿಲೇಜಸ್ ಎಲ್ಲ ಹೋಗಬೇಕು ಅಂತ ಆಸೆ ಇದೆ, ಬಟ್ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಬಟ್ ಇನ್ನೊಂದ್ಸಲ ನಾವು ಖಂಡಿತ ಬರ್ತೀವಿ. ನಾನು ಬರಲ್ಲ ನಾನು ಬರಲ್ಲ ಯಾಕೆಂದರೆ ನಂಗೆ ತುಂಬ ಚಳಿ. ನಿನ್ನೆ ಅಂತೂ -6 ಇತ್ತು ನೈಟು. ಓ ಮೈ ಗಾಡ್, ಇಟ್ ವಾಸ್ ಫ್ರೀಸಿಂಗ್. ಪರವಾಗಿಲ್ಲ. ಇಲ್ಲಿ ನೋಡಿ, ಇದೇನಂತೀರ ನಿಮ್ಮ ಕಡೆ? ಏನೋ ಅಂತಾರೆ ಗೊಂಡೆ ಹೂವು, ನಮ್ಮ ಕಡೆ ಗೊಂಡೆ ಹೂವು, ಬೆಂಗಳೂರು ಕಡೆ ಚೆಂಡು ಹೂವು ಆ ಥರ ಏನೋ ಅಂತಾರೆ. ಹಿಂಗಡೆ ಚಟ್ಟಿಪೂ. ಹೌದು, ಬಟ್ ಇದು ದೊಡ್ಡದಾಗಿರ್ತದೆ ನಮ್ಮದಲ್ಲಿ. ಅದೇ ತುಂಬ ವೆರೈಟೀಸ್ ಇದೆ ಇದರಲ್ಲಿ, ಹೌದು, ಕಲರ್ಸ್ ಎಲ್ಲ ಇರುತ್ತೆ. ಓಕೆ, ನಾವು ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತು ಇದ್ರ ಮೇಲೆ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಊಟ ಮಾಡೋದು, ಮಾರ್ನಿಂಗ್ ಬಂದು ಕಾಫಿ ಕುಡಿಯೋಕ್ಕೆಲ್ಲ ಸಖತ್ತಾಗಿದೆ. ಡಿಸೈನ್ಸ್ ಆಗಿ ಏನೆಲ್ಲ ಮಾಡಿದ್ದಾರೆ. ಇದು ವ್ಯೂ ಮಾತ್ರ ಸಖತ್ತಾಗಿದೆ, ಭಾರಿ ಇಷ್ಟ ಆಯಿತು. ಬ್ಯಾಗ್ ತಗೊಂಡಿಲ್ಲ ನಾನು. ಬ್ಯಾಗ್ ತಗೋ. ಸೊ ಈಗ ಬ್ಯಾಗ್ ತೊಗೊಂಡು ಹೊರಡಿದೆ, ಚೆಕ್ಔಟ್ ಮಾಡಿ ಹೊರಡಿದೆ. ಆಲ್ರೆಡಿ ಲೇಟ್ ಆಯಿತು ಸ್ವಲ್ಪ. ಹೌದು, ಹೋಗಿ ಬ್ಯಾಗ್ ತರೋದೆಯಾ? ಇಲ್ಲಿ ತುಂಬ ಪ್ಯಾರಾಗ್ಲೈಡಿಂಗ್ ಎಲ್ಲ ನಡೀತಾ ಇದೆ. ಅದರ ಮೇಲೆ ನೋಡಿ ಎಲ್ಲಿದೆ, 200 ಆಲ್ರೆಡಿ ಸ್ವಲ್ಪ ಲ್ಯಾಂಡ್ ಆಗಿದೆ. ಇಲ್ಲಷ್ಟು ಕಾಣಿಸ್ತಾ ಇಲ್ಲ, ನೋಡ್ತೀನಿ ಮುಂದೆ ಕಾಣಿಸೋಂಗೆ ವ್ಯೂ ಇದೆಯಾ ಅಂತ. ಇರಬೇಕು, ಇಲ್ಲಿದೆ. ರಿವರ್ ರಾಫ್ಟಿಂಗು ನೋಡಿ, ಇಲ್ಲಿಂದ ಕಾಣಿಸ್ತದೆ. ಬಂದಿರೋ ಅಣ್ಣನೇ ನಮಗೆ ಇವತ್ತು ಕಸೋಲ್, ಮಣಿಕರಣ್, ಕುಲು, ಮನಾಲಿ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಇವರೇ ಅಣ್ಣ, ಒಳ್ಳೆಯವರು. ಎಲ್ಲೆಲ್ಲ ಹೋಗಬೇಕು ಅಂತ ಅವರೇ ಕರ್ಕೊಂಡು ಹೋಗ್ತಾರೆ ಅಂತೆ. ಇದೆಲ್ಲ ಕಟ್ ಡೌನ್ ಎಲ್ಲ ಮಾಡೋದಿಲ್ಲ, ಎಲ್ಲೆಲ್ಲ ನೋಡ್ಬೇಕು ಕರ್ಕೊಂಡು ಹೋಗ್ತಾರೆ. ನಿಮಗೂ ಬೇಕಾದರೆ ಹೈರ್ ಮಾಡ್ಬೋದು ಇವ್ರನ್ನೇ. भैया जी, अगर किसी को हमारा वीडियो देखे जी आपको हायर करना है तो नंबर दे दो. हाँ, मेरा जरूर शेयर करना जी. ठीक है. सन्नी भारद्वाज नाम मेरा, जरूर शेयर करना. ಸನ್ನಿ ಭಾರದ್ವಾಜ್ ಅಂತ ಅವ್ರ ಹೆಸರು. ಇಲ್ಲಿರೋ ಲೋಕಲ್ಲೇ. ಮತ್ತು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಓಕೆ, ಈಗ ನಾವು ವಿಡಿಯೋ ಎಲ್ಲ ನೋಡ್ತಿರಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಆನ್ ದ ವೇ ಏನೆಲ್ಲ ಇದೆ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಇವರು. ನನಗೆ ಏನೂ ಕಟ್ ಡೌನ್ ಮಾಡೋದಿಲ್ಲ. ಒಂದೇ ಒಂದು ಟೋಲ್ ಬಂತು. ಈ ಹೈವೇ का पार्ट है क्या? हाँ, हाईवे पार्ट है, हाईवे NH3.
ನಾವು ಡೈರೆಕ್ಟ್ಲಿ ಮನಾಲಿಯಿಂದ ಎಲ್ಲೂ ನಿಲ್ಲಿಸಲಿಲ್ಲ, ಡೈರೆಕ್ಟ್ಲಿ ಮಣಿಕರಣ್ ಬಂದಿದ್ದೀನಿ. ಕುಲ್ಲು ಮತ್ತು ಕಸೋಲ್ ದಾಟ್ಕೊಂಡು. ಸೊ ಹೋಗ್ತಾ ಎಲ್ಲ ಕಡೆ ನಿಲ್ಲಿಸ್ತೀವಿ, ಯಾಕಂದರೆ ಇಲ್ಲಿ ಬೇಗ ಮುಗಿಸ್ಬಿಟ್ರೆ ನಮಗೆ ಇದಕ್ಕೆಲ್ಲ ಟೈಮ್ ಸಿಗ್ತಿದೆ ಅಲ್ಲ, ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಇಲ್ಲೀಗ ನಾವು ಮಣಿಕರಣಲ್ಲಿದ್ದೀನಿ. ಮಣಿಕರಣ ಅಂದರೆ ಇದು ಸಿಖ್ ಟೆಂಪಲ್ಲು. ಇಲ್ಲಿ ಏನಂದರೆ ಆ್ಯಕ್ಚುಲಿ ಕೋಲ್ಡ್ ಇದೆ, ಚಳಿ ಇದೆ, ನದಿ ಹರಿತಾ ಇದೆ ಕೆಳಗಡೆ. ಬಟ್ ಪರ್ವತದಿಂದ ಒಂದು ಕಡೆಯಿಂದ ನೀರು ಬರುತ್ತೆ. ಹೆಂಗೆ ಅಂದರೆ ನೀರು ಫುಲ್ ಬಿಸಿ ಹೊಗೆ. ಅಂದರೆ ಇದು ಸ್ಪ್ರಿಂಗ್ ಇದೆಯಲ್ಲ, ಕೆಳಗಡೆಯಿಂದನೇ ಬರುತ್ತೆ. ಫುಲ್ ತೋರಿಸ್ತೀನಿ ನಾನು. ಫುಲ್ಲು ಬರೋದಲ್ವಾ? ಅಲ್ಲ ಸ್ಪ್ರಿಂಗ್, ಅದು ಕೆಳಗಡೆಯಿಂದ ಬರ್ತದೆ. ಓಕೆ, ಮೇಲ್ಗಡೆಯಿಂದ ಬರೋದು ಚಿಮ್ಮು ಥರ ಹಿಂಗೆ. ಓಕೆ, ನದಿಯಿಂದನೇ. ಬಟ್ ಆ ನದಿ ನೀರು ಫುಲ್ಲು ಹಾಟ್ ಇರ್ತದೆ. ಬಟ್ ಒನ್ ಪಾಯಿಂಟ್ ಅಲ್ಲಿ ಮಾತ್ರ ಅದು ಹಿಂಗೆ ಸ್ಪ್ರಿಂಗ್ ಥರ ಬರ್ತದೆ, ಫುಲ್ಲು ಹಾಟ್ ಇರುತ್ತೆ. ಓಕೆ ಫೈನ್, ತೋರಿಸ್ತೀನಿ ಅದು. ಇಲ್ಲಿಂದ ಹೊಗೆ ಕಾಣಿಸ್ತಾ ಇದೆ ಆಲ್ರೆಡಿ. ಎಸ್ ಇವಳಿಗಂತೂ ಫುಲ್ ಕೋಲ್ಡ್ ಆಗಿಬಿಟ್ಟು ಒಂಥರ ಎರಡು ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನೀವೆಲ್ಲ ಮಾತಾಡೋದು ಇಷ್ಟು ಸಣ್ಣ ಕೇಳಿಸ್ತಾ ಉಂಟು, ಎಂತೋ ಸರಿ ಕೇಳಿಸ್ತಿಲ್ಲ. ಕಾರಲ್ಲಿ ಸಾಂಗ್ ಎಲ್ಲ ಹಾಕಿದ್ರು, ನಂಗೆ ಸಾಂಗ್ ಕೇಳಿಸ್ತಿರ್ಲಿಲ್ಲಾಗಿತ್ತು. ನಾನು ಅಂದ್ಕೊಂಡೆ ಫಸ್ಟ್ ಈ ತೊಪ್ಪಿ ಹಾಕಿ ಏನು ಕೇಳಿಸ್ತಿಲ್ಲ ಅಂತ. ತೊಪ್ಪಿ ತೆಗೆದು ನೋಡ್ತೀನಿ, ಆದರೂ ನನಗೆ ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು ಕಿವಿ ಎರಡು ಬ್ಲಾಕ್ ಆಗಿದೆ ಅಂತ. ಸರಿ ಬನ್ನಿ ಹೋಗೋಲ್ಲ. ಓಕೆ, ಏನು ಗೊತ್ತಾ, ನಾನು ಫಸ್ಟ್ ಬ್ಯಾಂಗ್ಳೂರು ಹೋದ್ಮೇಲೆ MTR ಹೋಗ್ಕೊಂಡು ಇಡ್ಲಿ ತರಿಸ್ಕೊಂಡು ತಿಂತೀನಿ. ನಮ್ಗೆ ತುಂಬ ಆಸೆ ಆಗ್ತಾ ಇದೆ. ಐ ಆಮ್ ಮಿಸ್ಸಿಂಗ್ ಮೈ ಸೌತ್ ಇಂಡಿಯನ್ ಫುಡ್ ಸಿಗ್ಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಇದೆ, ಇಲ್ಲ ಅಂತಲ್ಲ. ಬಟ್ ನಾವು ಇರೋ ಕಡೆ ಇರಲಿಲ್ಲ, ಸೊ ಪರವಾಗಿಲ್ಲ, ಆಮೇಲೆ ತಿನ್ನೋಣ ಅಲ್ಲ. ತುಂಬ ನೀರು ಬರ್ತಾ ಉಂಟು, ಫುಲ್ ಫೋರ್ಸಲ್ಲಿ ಬರ್ತಾ ಇದೆ. ನೋಡಿ ಹೆಂಗೆ ಹೊಗೆ ಬರ್ತಾ ಇದೆ ಅಂತ. ಇದೇ ಸಿಖ್ ಟೆಂಪಲ್ಲು, ಇಲ್ಲಿಂದ ಅಲ್ಲಿವರೆಗೂ ಇದೆ. ಕೇಳಿಸ್ತದೆ ಇಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಕ್ಯಾಮ್ರಾ ಒಳಗೆ ಎಲ್ಲವೂ ಇಲ್ಲ ಅನಿಸುತ್ತೆ. ಸೊ ನಾನು ಸ್ವಲ್ಪ ರಿಸರ್ಚ್ ಮಾಡೋದ್ರಿಂದ ನನಗೂ ಹಂಗೆ ಗೊತ್ತಾಗಿತ್ತು, ಲೈಕ್ ಕ್ಯಾಮ್ರಾ ಎಲ್ಲವೂ ಇಲ್ಲ ಅಂತ. ನೋಡಿ ಅಲ್ಲಿಂದೆಲ್ಲ ಹಾಟ್ ಸ್ಪ್ರಿಂಗ್ ಬರ್ತಾ ಇದೆ. ಸೊ ವಾಟರ್ ಆಲ್ಸೋ ತುಂಬ ಹಾಟ್ ಆಗಿರುತ್ತೆ, ಮುಟ್ಟಕ್ಕೆಲ್ಲ ಆಗುತ್ತಲ್ಲ, ಕೈ ಸುಡುತ್ತೆ. राइस चने का प्रसाद बनाओ जी, चावल चने का प्रसाद बनाओ जी, चावल चने का प्रसाद बनाओ जी। ये शिव का टेम्पल है ना ये? हाँ जी, शिव टेम्पल।
चलो 40 रुपीज़ देना। ओके हाँ जी। चावल चने का प्रसाद बनाओ जी। ಆಕ್ಚುಲಿ ನಾವು ಶಿವ ಟೆಂಪಲ್ ಇದ್ದಾಗ ಗೊತ್ತಿರಲಿಲ್ಲ ನಮಗೆ. ಆಕ್ಚುಲಿ ಶಿವ ಪಾರ್ವತಿ ತಪಸ್ ಮಾಡಕ್ಕೆ ಇಲ್ಲಿ 11 ವರ್ಷ ಇಲ್ಲಿ ತಪಸ್ ಮಾಡ್ತಿದ್ದಾರೆ. ಹೌದು. ಮತ್ತೆ ಏನೋ ಸ್ಟೋರಿ ಇದೆ. ಮನಿ ಅಂದ್ರೆ ಜ್ಯುವೆಲರಿ, ಗೋಲ್ಡ್ ಕರೆಂಟ್ ಇಸ್ ಹಿಯರ್ ಇಟ್ ಹಿಯರ್. ಎರಡು ಮನಿ ಕಿವಿ ಓಲೆ ಅಂತ. ಹೌದು. ಅದು ಪಾರ್ವತಿದು ಇಲ್ಲಿ ಬಿದ್ದೋಗತ್ತಂತೆ. ಆವಾಗ ಶಿವ ಹುಡ್ತಾರಂತೆ, ಗಣಗಳಿಗೆ ಆದೇಶ ಕೊಡ್ತಾರಂತೆ. ಬಟ್ ನಾವಿಲ್ಲಿ ಮಾತಾಡ್ತಾರೆ ಕೇಳಿಸ್ತಾ ಇರಲ್ಲ, ಇಲ್ಲಿ ಕಿವಿ ಹೋಯ್ತು ಅಂತ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಟ್ ಇಟ್ಸ್ ಅ ಮಿರಾಕಲ್. ಗೋಲ್ಡ್ ಇದೆ, ಇಷ್ಟು ಕುದಿತಾ ಇದೆ. ಹೌದು. ಎಲ್ಲರೂ ಪ್ರಸಾದನ ಅಲ್ಲೇ ಅಕ್ಕಿ ಮತ್ತೆ ಕಡ್ಲೆ ಕೊಡ್ತಾರೆ. ಮತ್ತೆ ಅಲ್ಲಿ ಕಾಯಿಸ್ಕೊಂಡು ಅಲ್ಲಿ ಬೇಯುತ್ತೆ. 20 ಮಿನಿಟ್ಸ್ ಇಟ್ಕೋಬೇಕಷ್ಟೇ, ಬೇಯುತ್ತೆ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಊಟ ಇದೆ, ಒಳ್ಳೆ ಮಸಾಲೆ ಎಲ್ಲ ಕೊಡ್ತಾರೆ, ರೈಸ್ ಎಲ್ಲ. ಅದು ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಆ ನೀರಲ್ಲಿ ತಗೊಂಡೋಗಿ ಹಂಡೆ ದೊಡ್ಡ ಪಾತ್ರೆಯಲ್ಲಿ ಆ ನೀರಲ್ಲಿ ತಗೊಂಡೋಗಿ ಇಡ್ತಾರೆ, ಮುಚ್ಚಿ ಅಷ್ಟೇ. 4 ದಿನಗಳಲ್ಲಿ ಇಟ್ಕೊಂಡು ಹೋಗ್ತಾರೆ. ಅದ್ರ ಮಾಡಿದ ರೈಸು ಎಲ್ಲವೂ ಕುಕ್ಕಾಗಿರುತ್ತೆ. ಅದು ಕೋಲ್ಡ್. ಓಕೆ, ಪ್ಲೇಸ್ ಮಾತ್ರ ಸಕ್ಕತ್ ಕೋಲ್ಡ್ ಇದೆ. ಹೌದು, ನಡಿಯಕ್ಕೆ ಸ್ವಲ್ಪ ಕಷ್ಟ. ಕೋಲ್ಡ್ ಸಾಕ್ಸ್ ಎಲ್ಲ ತೆಗ್ದಲ್ವಾ, ಅಲ್ಲಿ ಇಷ್ಟು ಕುಡಿತಾ ಇದೆ ನೀರು ಅಂದ್ರೆ ಐ ಡೋಂಟ್ ನೋ ಹೌ ಇಟ್ ಇಸ್. ಎಷ್ಟು ಟೆಂಪರೇಚರ್ ಇದೆಲ್ಲ. ಇದು ಹೊಗೆ ಬರ್ತಾ ಇದೆ ನೋಡಿ, ಯಾವ ತರ ನ್ಯಾಚುರಲ್ ಸ್ಟೀಮಿಂಗ್. ನನಗಂತೂ ಫುಲ್ ಬೇಸ್ಮೆಂಟ್ ಬರ್ತಾ ಇದೆ, ನಾನು ಒಳ್ಳೆ ಬ್ರೀತ್ ಮಾಡ್ತಾ ಇದ್ದೇನೆ, ಬಟ್ಟೆ ಮೂಗಲ್ಲ ಹೋಗ್ಲಿ ಅಂತ. ಹಾಗೆ ನಾವೀಗ ಕಸೋಳಿಗೆ ಮಾರ್ಕೆಟ್ ಅಂತ, ಇದು ಕಸೋಲ್ ಮಾರ್ಕೆಟ್. ಮಾರ್ಕೆಟ್ ನೋಡೋಣ ಅಂತ ಬಂದಿದ್ದೀವಿ. ನಾನು 2 ಕಿವಿ ಬ್ಲಾಕ್ ಆಯ್ತು. ನಾನು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ಲ. ಸರಿ, ಸ್ಟ್ರೀಟಲ್ಲಿ ಏನಿದೆ ನೋಡೋಣ ಅಲ್ಲ. ಕೊಂಡು ಬಿಟ್ಟಿಯೋ ಅಯ್ಯೋ ಸೈಡು ಸೈಡು ಕ್ಯಾಬ್ಗೆ ಎಷ್ಟು ಕೇಳಿ. ಸರಿ, ಕ್ಯಾಪಿನತ್ರಿ വലിക്കാനുള്ള ഗിഫ്റ്റ് കൊടുക്കണം.
ಆ್ಯಕ್ಚುಲಿ ನಾವು ಅಲ್ಲಿ ಎಲ್ಲಿ ನಿಲ್ಲಿಸಿದ್ವಿ, ಒಂದು ಕಸೋಲ್ ನಿಲ್ಲಿಸಿದೆ. ಅಲ್ಲಿ ಸ್ವಲ್ಪ ಶಾಪಿಂಗ್ ಅಂಗಡಿಗೆ ಸ್ವಲ್ಪ ಓಡಾಡ್ತಿದ್ದೆ. ಆಮೇಲೆ ಕುಲುವಲ್ಲಿ ಎಲ್ಲೂ ನಿಲ್ಲಿಸಲಿಲ್ಲ. ಆ್ಯಕ್ಚುಲಿ ನಮ್ಮದು ಟೈಮ್ ಕನ್ಸ್ಟೆಂಟ್ ಆಗಿತ್ತು. ಸೊ ನಾವಿಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಥರ ಇದೆ ಹೇಳ್ತಿದ್ರು. ಮತ್ತು ಇದು ಇಲ್ಲೇ ವೀವಿಂಗ್ ಇದೆಲ್ಲ ಮಾಡ್ತಿದ್ದಾರೆ. ಸೊ ಕಡಿಮೆ ಸಿಗ್ಬೋದು ಅಂತ ಇಲ್ಲಿ ಬಂದಿದ್ವಿ. ಸೊ ನೋಡುವ. ಹಾಂ, ಬಾಕಿ ಡಿಕ್ಕಿಲಿಟ್ಟಾರೆ.